ಇದು ಬಂದ್ರೆ ಮಾತ್ರ ನಾವು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ. ಯಾಕಂದ್ರೆ ನಮ್ಮ ಈ ಮೌಢ್ಯಗಳು, ಕಂದಾಚಾರಗಳು, ಕರ್ಮ ಸಿದ್ಧಾಂತ ಇವುಗಳನ್ನೆಲ್ಲ ಹುಟ್ಟಾಕಿ ಬೆಳೆಸಿ ನೀರೆರೆದು ಗಟ್ಟಿ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ನಾನು ಯಾಕಪ್ಪ ಈಗ ಹುಟ್ಟಿದ್ರೆ ಬಟ್ಟೆ ಇಲ್ಲ, ಬಟ್ಟೆ ಇಟ್ಟಿಲ್ಲ, ಉಳಿಸಲಿಲ್ಲ, ನಾವು ಓದಕ್ಕಾಗ್ಲಿಲ್ಲ, ಅನಕ್ಷರತೆ ಇದೆ ಅಂತಂದ್ರೆ ನನ್ನ ಕರ್ಮ ಸ್ವಾಮಿ, ಇದು ನನ್ನ ಕರ್ಮ. ನನ್ನ ಬರೋದಿಲ್ಲ ಬಿಡಿ. ಯಾವ ದೇವರು ಕೂಡ ಅಲೆಯಲ್ಲಿ ಬರೆಯಲ್ಲ, ನೀ ಹೀಗೆ ಆಗುವಂತ ಬರೆಯಲ್ಲ. ಮತ್ತೆ ಅವ್ರು ಹೆಂಗೆ ದೇವ್ರು ಆಯ್ತಾರೆ? ನೀನು ಚಡ್ಡಿ ಇಲ್ಲೇ ಇರು, ಅಂಗಿ ಇಲ್ಲೇ ಇರು, ಒಟ್ಟಿ ಇಲ್ಲೇ ಇರು ಅಂತ ಒಬ್ಬನಿಗೆ ಹೇಳ್ಬಿಟ್ಟು ಒಬ್ಬನಿಗೆ ನಿಮ್ಗೆ ಡಯಾಬಿಟಿಕ್ ಕಾಯಿಲೆ ಬಂದು ಸಹಾಯಪಾದ ಉಂದಿದೆ ಅಂತ ನನ್ ಬರೆಯಕಾಯ್ತದೇನು? ನೀವು ತಿಳ್ಕೋಬೇಕಾಗಿ ಯಾವುದು ಸರಿ, ಯಾವುದು ಸರಿ ಇಲ್ಲ, ಯಾವುದು ಮೌಢ್ಯ, ಯಾವುದು ಮೌಢ್ಯ ಅಲ್ಲ, ವೈಚಾರಿಕತೆ ಇದೆ. ಅದಕ್ಕೆ ಯೂತ್ನಲ್ಲಿ ವೈಚಾರಿಕತೆ, ವೈಜ್ಞಾನಿಕತೆ ಕಳಿಸು. ಅದು ಬೆಳೆಸಿಕೊಂಡಾಗ ಮಾತ್ರ. ಅಫ್ಕೋರ್ಸ್ ಬಹಳ ಕಷ್ಟ ರಾಜಕಾರಣದಲ್ಲಿ. ಈಗ ನಾನು ರಾಜಕೀಯ ಬರೋಕ್ಕೆ ಮುಂಚಿತವಾಗಿ ದೇವಸ್ಥಾನಗಳಿಗೆ ಹೋಗ್ತಾನೆ ಇರಲಿಲ್ಲ. ಈಗೆಲ್ಲ ಕಡೆಯಲ್ಲೇ ಹೋಗ್ತೀನಿ ದೇವಸ್ಥಾನಗಳಿಗೆ. ಹಾಗಂತೇಳಿ ನಾನು ದೇವರಿಲ್ಲ ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ನಾನು ದೇವರಿದ್ದಾನೆ, ಆದ್ರೆ ಬಸವಣ್ಣ ಹೇಳೋ ರೀತಿ ಇದ್ದಾನೆ. ಎಲ್ಲರೂ ಪಾಪ ಕೆಲಸ ಎಲ್ಲ ಮಾಡ್ಬಿಟ್ಟು ಹೋಗಿ ದೇವ್ರಿಗೆ ನಾನು ಪೂಜೆ ಮಾಡ್ಬಿಟ್ರೆ ಶುದ್ಧ ಆಗ್ಬಿಡ್ತೀನ? ಮಾಡಬಾರದು ಪಾಪದ ಕೆಲಸ ಎಲ್ಲ ಮಾಡೋದು, ಆಮೇಲೆ ಶುದ್ಧ ಆಗೋದು, ಬಡವರು ಭಕ್ತರಿಗೆ ಬಿಡೋದು, ಆಮೇಲೆ ನಾನು ಕ್ಷಮಸ್ಮರ ಸ್ವಾಮಿ ಅಂತ ಹೇಳೋದು ದೇವರಿಗೆ. ಆ ದೇವರಲ್ಲ, ಅದಿರಲ್ಲ. ಮತ್ತೆ ಧರ್ಮ ಅಂತ ಇದೆಯಲ್ಲ, ನಿಮ್ಗೆಲ್ಲ ದಾರಿ ತಪ್ಪಿಸ್ತಾರೆ ಬಿಜೆಪಿಯವರು. ಸಾಮಾನ್ಯವಾಗಿ ಹಿಂದುತ್ವದ ಬಗ್ಗೆ, ಹಿಂದೂಸ್ತಾನ್ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಆಮೇಲೆ ಎಲ್ಲ ತಪ್ಪು ಹೇಳ್ಬಿಡೋದು, ಎಲ್ಲ ತಪ್ಪು ಹೇಳ್ಬಿಡೋದು, ಸತ್ಯನೇ ಹೇಳಲ್ಲ. ಈಗ ಮೊನ್ನೆ ಅಸೆಂಬ್ಲಿನಲ್ಲಿ ಕೆಲವು ಬಿಜೆಪಿಯವರು ಹೇಳ್ತಾ ಇದ್ರು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.